ನಮಸ್ಕಾರ, ಹರಳಯ್ಯ ನ್ಯೂಸ್ಗೆ ಸ್ವಾಗತ. ಇಲ್ಲಿ ಸತ್ಯವು ಸುದ್ದಿಯಾಗಿದೆ. ವಾಯ್ಸ್ ಆಫ್ ಟ್ರೂತ್, ಕನ್ನಡ ನ್ಯೂಸ್ ಚಾನೆಲ್, ಹರಳಯ್ಯ ನ್ಯೂಸ್. ಬೇರೆಯವ್ರು ಮಾತಾಡಲ್ಲ. ಇಲ್ಲೇ ಸಮಗಾರ ಹರಳಯ್ಯನ ಚಿತ್ರ ಇದೆ, ನೋಡಿ ಒಂದ್ಸಲ ಕಣ್ಬಿಟ್ಟು. ಯಾರು ಸಮಗಾರ ಹರಳಯ್ಯ? ಚಪ್ಪಲಿ ಜೋಡು ಹೊಲಿತಿದ್ದ ಕೆಲಸ ಮಾಡ್ತಿದ್ದವನು. ಒಂದಿನ ರಸ್ತೆಯಲ್ಲಿ ನಡ್ಕೊಂಡು ಬರ್ತಿದ್ದ, ಎದುರುಗಡೆ ಬಸವಣ್ಣ. ಸಮಗಾರ ಹರಳಯ್ಯ ತಲೆ ತಗ್ಗಿಸಿ ಬಸವಣ್ಣವರಿಗೆ ಬಸವರಸರೇ ಶರಣು ಅಂದ. ಬಸವಣ್ಣವರು ಅರಸುತನದಲ್ಲಿದ್ದವರು, ಸ್ವಲ್ಪ ದಿಮಾಕ್ ಮಾಡಬಹುದಿತ್ತು. ಎಂತ ದೊಡ್ಡ ವ್ಯಕ್ತಿತ್ವ ಅಂತಂದ್ರೆ, ಸಮಗಾರ ಹರಳಯ್ಯನ ಮುಂದೆ ತಲೆ ಬಗ್ಗಿಸಿದ ಬಸವಣ್ಣವರು ಶರಣು ಶರಣಾರ್ಥಿ ಅಂದ್ಬಿಟ್ರು. ಹರಳಯ್ಯನಿಗೆ ತಲೆ ಕೆಟ್ಟೋಯ್ತು. ಮನೆಗೆ ಬಂದ, ಹೆಂಡತಿ ಹತ್ರ ಹೇಳ್ದ, ನಾನು ಒಂದ್ಸಲ ಶರಣು ಅಂದೆ, ಅವ್ರು 2 ಸಲ ಶರಣು ಶರಣು ಅಂತ ಹೇಳಿ ನನ್ನ ತಲೆ ಮೇಲೆ ಹೊರೆ ಹೊರಿಸ್ಬಿಟ್ರು. ಹೇಗ್ ತೀರಿಸೋದು ಬಸವಣ್ಣವರ ಹೊರೆ? ನನ್ನ ಧರ್ಮ ಹೇಳಿದ್ದನ್ನ ಅವರು ಪಾಲಿಸಿದ್ರು. ಏನ್ ಮಾಡಿದ್ರು ಗೊತ್ತಾ? ತಮ್ಮ ಮತ್ತು ತಮ್ಮ ಪತ್ನಿಯ ತೊಡೆಯಿಂದ ಚರ್ಮವನ್ನ ತೆಗೆದು ಸುಂದರವಾಗಿರುವಂತ 2 ಚಪ್ಪಲಿಗಳನ್ನ ಮಾಡಿ, ಅತ್ಯಂತ ಸುಂದರವಾಗಿದ್ದ ಆ ಚಪ್ಪಲಿಗಳನ್ನ ಬಸವಣ್ಣವ್ರ ಮುಂದೆ ಇಟ್ಟು, ಇದಕ್ಕಿಂತ ಒಳ್ಳೇದ್ ನಮ್ಗೆ ಇನ್ನೇನ್ ಕೊಡಬೇಕು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಬಸವಣ್ಣವ್ರು ಏನಂದ್ರಂತ ಗೊತ್ತಾ? ಈ ಚಪ್ಪಲಿಗಳನ್ನ ಕಾಲಿಗೆ ಹಾಕೊಳ್ಳುವ ಯೋಗ್ಯತೆ, ದೊಡ್ಡ ಯೋಗ್ಯತೆ ನನ್ನದಿಲ್ಲ, ಇದನ್ನ ತಲೆ ಮೇಲೆ ಮಾತ್ರ ನಾನು ಇಟ್ಕೊಳ್ಬಹುದು ಅಂತ. ಯಾರು ದೊಡ್ಡವ್ರು ಇವರಲ್ಲಿ? ಸಮಗಾರ ಹರಳಯ್ಯ ದೊಡ್ಡವನು, ಬಸವಣ್ಣ ದೊಡ್ಡವನು. ಇದು ನನ್ನ ಧರ್ಮ. ಕಟ್ಟೆ ಕಟ್ಟುತ್ತೇವೆ ಕಲ್ಯಾಣ, ನಾವ್ ಮತ್ತೆ ಕಟ್ಟುತ್ತೇವೆ ಕಲ್ಯಾಣ. ದುಷ್ಟರ ಧೂಳೆಬ್ಬಿಸಿ, ಭ್ರಷ್ಟರ ಬಡಿದೋಡಿಸಿ, ಜಾತಿ ಭೇದಗಳ ಬೇಲಿ ಸುಟ್ಟು ಸ್ವಚ್ಛ ಮಾಡುತ್ತೇವೆ ಕಲ್ಯಾಣ, ನಾ ಮತ್ತೆ ಕಟ್ಟುತ್ತೇವೆ ಕಲ್ಯಾಣ. ನಾವ್ ಕಟ್ಟೆ ಕಟ್ಟುತ್ತೇವೆ ಕಲ್ಯಾಣ. ಅಸಮಾನತೆಯ ಅಡ್ಡಗೋಡೆ ತೆಗೆದು ಕಟ್ಟುತ್ತೇವೆ ಕಲ್ಯಾಣ. ನಾವ್ ಮತ್ತೆ ಕಟ್ಟುತ್ತೇವೆ ಕಲ್ಯಾಣ. ಮತ್ತೆ ಬರುತ್ತಾರ ಅಮರ ಗಣಗಳು, ಒಟ್ಟುಗೂಡುತ್ತಾರ ಸರ್ವ ಶರಣ ಬಂಧುಗಳು. ಕಟ್ಟೆ ಕಟ್ಟುತ್ತೇವೆ ಕಲ್ಯಾಣ. ಮುಂದೆ ಬರುತ್ತಾರ ಬಸವಣ್ಣ, ಮತ್ತೆ ಬರುತ್ತಾರ ಚೆನ್ನ ಬಸವಣ್ಣ. ಗುಡುಗುತ್ತ ಬರುವ ಮಾಚಯ್ಯ, ಸಿಡಿಯುತ್ತ ಬರುವ ಚೌಡಯ್ಯ, ಪ್ರಸಾದವ ತರುವ ಚೆನ್ನಯ್ಯ, ಚಂಡಮಾರುತವಾಗಿ ಬರುವ ಅಲ್ಲಮ ಪ್ರಭುರಾಯ.